ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿದ HIV ಸೋಂಕಿತರು. ತಿಂಗಳಿಗೆ 20ಕ್ಕೂ ಹೆಚ್ಚು HIV ಸೋಂಕಿನ ಪ್ರಕರಣ ಪತ್ತೆ. ಅತಿ ಹೆಚ್ಚು ಯುವಕ ಯುವತಿಯರಲ್ಲಿ HIV ಸೋಂಕು. ಮಾರುಕಟ್ಟೆಯಲ್ಲಿ ಸೇಬಿಗಿಂತ ದುಬಾರಿಯಾದ ಟೊಮ್ಯಾಟೊ ಬೆಲೆ. ಕಳೆದ 1 ವರ್ಷದಿಂದ ಬೆಲೆ ಇಲ್ಲದ ಟೊಮ್ಯಾಟೊ ಇದೀಗ ಬೆಲೆ ಏರಿಕೆಯತ್ತ. ಟೊಮ್ಯಾಟೊ ಬೆಳೆದ ರೈತರಿಗೆ ಖುಷಿ, ಗ್ರಾಹಕರ ಜೇಬಿಗೆ ಕತ್ತರಿ. ಚಿಕ್ಕಬಳ್ಳಾಪುರದಲ್ಲಿ ರಾತ್ರೋರಾತ್ರಿ ಖಾಸಗಿ ಜಮೀನಿನಲ್ಲಿನ ಮಣ್ಣು ಕದ್ದೊಯ್ದ ಖದೀಮರು. ಓಂಕಾರೇಶ್ವರ ಮಠದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ದಂಧೆ. ನೂರಾರು ಟಿಪ್ಪರ್ ಮರಳು ಸಾಗಿಸಿದರೂ ಗಮನ ಹರಿಸೋರೇ ಇಲ್ಲ. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆಗೆ ಬಿಸಿ ಮುಟ್ಟಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ನಿಷೇಧಿತ ಜಾಗದಲ್ಲಿ ನಿಲ್ಲಿಸಿದ ಕಾರು ಬೈಕ್ ಮಾಲೀಕರಿಗೆ ಬಿತ್ತು ದಂಡ. ಜಿಲ್ಲಾ ಕೇಂದ್ರದಲ್ಲಿ ವಾಹನ ನಿಲುಗಡೆಗಿಲ್ಲ ಜಾಗ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ HIV ಏಡ್ಸ್ ಹಾವಳಿ ಜೋರಾಗಿದ್ದು, ಅದರಲ್ಲೂ ಆಂಧ್ರ ಕರ್ನಾಟಕ ಗಡಿ ಪ್ರದೇಶಗಳಲ್ಲಿ ಹೆಚ್ಚಿನ ಸೋಂಕಿನ ಪ್ರಕರಣ ದಾಖಲಾಗುತ್ತಿದ್ದು, ಶಾಲಾ ಕಾಲೇಜಿನ ಯುವಕ ಯುವತಿಯರೇ ಕಾಮದ ಕ್ರೀಡೆಗಳಲ್ಲಿ ತೊಡಗಿ HIV ಸೋಂಕಿಗೆ ಬಲಿಯಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಏಡ್ಸ್ ಪೀಡಿತರ ಸಂಖ್ಯೆ ಹೆಚ್ಚಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಅತಿಯಾದ ಮಾದಕ ವ್ಯಸನ ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಬಾನಿಸರಾಗಿ ಹೆಚ್ಚಾಗಿ ಏಡ್ಸ್ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಥವಾ HIV ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಸಮಸ್ಯೆಯಾಗಿಯೇ ಮುಂದುವರೆದಿದೆ. ಯಾಕೆಂದರೆ ಈ ವೈರಸ್ಗೆ ಸೂಕ್ತವಾದ ಔಷಧಿ ಇಲ್ಲ. ಸರ್ಕಾರವು ಇದರ ನಿಯಂತ್ರಣಕ್ಕೆ ಸತತ ಪ್ರಯತ್ನ ಮಾಡುತ್ತಲೇ ಇದೆ. ಆದರೆ ಜನರ ಜಾಗೃತಿ ಕೊರತೆ, ಏಡ್ಸ್ ಬಗ್ಗೆ ಕಡಿಮೆ ಆಗುತ್ತಿರುವ ಭಯ ಯುವಕರಲ್ಲಿ ಏಡ್ಸ್ ಏರಿಕೆಗೆ ಕಾರಣವಾಗಿದೆ. ಇಂದು ಡಿಸೆಂಬರ್ 1 ಏಡ್ಸ್ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ನಂದಿ ವೈದ್ಯಕೀಯ ಮಹಾವಿದ್ಯಾಲಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ, ಜಿಲ್ಲಾ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ಜಿಲ್ಲೆಯ ರಕ್ತನಿಧಿ ಘಟಕಗಳು, ರೆಡ್ ರಿಬ್ಬನ್ ಕ್ಲಬ್, ಸ್ವಯಂ ಸೇವಾ ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಡೆಸಿದ್ದಾರೆ. ಹಿರಿಯ ನ್ಯಾಯಾಧೀಶರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏಡ್ಸ್ ನಿಯಂತ್ರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ತಗೊಂಡಾಗ ನಾವು ಎಲ್ಲ ಗರ್ಭಿಣಿಯರು ಪ್ರತಿ ವರ್ಷ ಸುಮಾರು ನಮ್ಮಲ್ಲಿ 18,000 ಹೊಸ ಗರ್ಭಿಣಿಯರು ದಾಖಲಾಗ್ತಾರೆ. ಆ ಗರ್ಭಿಣಿಯರು ದಾಖಲಾಗ್ತಕ್ಕಂಥ ಎಲ್ಲ ಗರ್ಭಿಣಿಯರು ಕೂಡ ಕಡ್ಡಾಯವಾಗಿ ನಾವು HIV ಪರೀಕ್ಷೆಗೆ ಒಳಪಡಿಸ್ತೀವಿ. ಜೊತೆಗೆ ಅವರ ಸ್ಪೌಸ್ ಅಥವಾ ಗಂಡಂದಿರನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತೀವಿ. 2009ರಿಂದ ಇಲ್ಲಿವರೆಗೂ ಸುಮಾರು 372 ಗರ್ಭಿಣಿಯರು ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಿದ್ದಾರೆ. 2009-10ರಲ್ಲಿ 26, 2010-11ರಲ್ಲಿ 42 ಪ್ರಕರಣಗಳು ಮತ್ತು 2011-12ರಲ್ಲಿ 43. ಕಳೆದ ವರ್ಷ 2024-26ರಲ್ಲಿ 17 ಪ್ರಕರಣಗಳು. ಈ ವರ್ಷ 2025-26 ಅಕ್ಟೋಬರ್ ಮಾಯವರೆಗೆ 8 ಪ್ರಕರಣಗಳು ವರದಿಯಾಗಿದೆ. ಕಾರ್ಯಕ್ರಮದ ಪ್ರಮುಖವಾಗಿ ಏನಪ್ಪ ಅಂದರೆ HIV ಇರ್ತಕ್ಕಂಥ ಪ್ರಮುಖವಾಗಿ 4 ಮಾರ್ಗಗಳಿಂದ ಬರ್ತಕ್ಕಂಥ ಕಾಯಿಲೆ. ಒಂದು, ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಾಗ. ಎರಡನೇದು, ಸರಿಯಾಗಿ ಶುದ್ಧೀಕರಿಸ್ತಾ ಇರತಕ್ಕಂಥ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬರು ಬಳಸ್ತಕ್ಕಂಥ ಸೂಜಿ ಸಿರಂಜುಗಳು. ಮೂರನೇದು, ಸರಿಯಾಗಿ ಸಂಸ್ಕರಿಸ್ತಾ ಇರತಕ್ಕಂಥ ರಕ್ತವನ್ನು ಪಡೆಯೋದು ಅಥವಾ ದಾನ ಮಾಡೋ ಮುಖಾಂತರ. ನಾಲ್ಕನೇದು, ಸೋಂಕಿತ ತಾಯಿಯಿಂದ ಮಗುಗೆ ಬರ್ತಕ್ಕಂಥ. ಈ 4 ಮಾರ್ಗಗಳು ಬಿಟ್ಟರೆ ಬೇರೆ ಇನ್ನಿತರ ಮಾರ್ಗಗಳಿಂದ ಯಾವುದೂ ಕೂಡ ಈ ಒಂದು HIV ಕಾಯಿಲೆ ಬರೋದಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3,627 HIV ಸೋಂಕಿತರಿದ್ದು, ಅದರಲ್ಲೂ ಅವಿವಾಹಿತರಲ್ಲಿಯೇ HIV ಸೋಂಕು ಹೆಚ್ಚಾಗುತ್ತಿದೆ. ಮದುವೆಗೂ ಮುನ್ನವೇ ಯುವಕರಲ್ಲಿ HIV ಸೋಂಕು ಹೆಚ್ಚಾಗಿ ಪತ್ತೆಯಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 633, ಚಿಂತಾಮಣಿ 724, ಶಿಡ್ಲಘಟ್ಟ 436, ಬಾಗೇಪಲ್ಲಿ 621, ಗೌರಿಬಿದನೂರು 546, ಗುಡಿಬಂಡೆ 200
535 ಒಟ್ಟು ಜಿಲ್ಲೆಯಲ್ಲಿ 3627 HIV ಆಕ್ಟಿವ್ ಕೇಸ್ಗಳಿದ್ದು ಎಚ್ಚರಿಕೆಯಿಂದ ಇರಿ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕಾಲೇಜ್ಗಳಂತ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್ ಈ ಸ್ಟೂಡೆಂಟ್ಗಳು ಹೆಚ್ಚಾಗಿ ತುತ್ತಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವ್ರಿಗೆ ಒಂದೇ ಮಾರ್ಗದರ್ಶನ ಅಂದರೆ ಕೆಲವರು ಎಷ್ಟೊಂದು ಇದು ಪ್ಯಾರಾಮೆಡಿಕಲ್ ಅಲ್ಲದೆ ಬೇರೆ ಕಾಲೇಜ್ ಮಕ್ಕಳಿಗೆ ಏನಿರುತ್ತೆ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂದ ಕೂಡಲೇ ಹೆಣ್ಣಿನೊತ್ತಿಗೆ ಸಂಭೋಗ ಮಾಡಿದರೆ ಮಾತ್ರನೇ ಬರೋವಂಥದ್ದಿರುತ್ತೆ. ಈಗ ನಾವು ಹಲವು ವಿಧಾನಗಳು ನೋಡ್ತಾ ಇದ್ದೇವೆ. ಗಂಡು ಮಕ್ಕಳು ಜೊತೆಗೇ ಸಂಭೋಗ ಹೊಂದೋ ಅಂಥದ್ದು, ಇಂಥದ್ರಿಂದನೂ ಕೂಡ ಎಷ್ಟೊಂದು ಸೋಂಕುಗಳು ನಾವು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿನ ಪ್ರಾಧ್ಯಾಪಕರುಗಳು ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಅವ್ರುಗಳಿಗೆ ಮನವರಿಕೆ ಮೂಡಿಕೊಡ್ಬೇಕು. ಹಾಗೆಯೇ 1097 ಅಂತ ಬಂದಿದೆ. ಯಾರಿಗೆ ಏನಾದ್ರು ಮಾಹಿತಿ ಬೇಕು, ಒಬ್ಬರು ಹೋಗಿ ನಾವು ಕೇಳಿದಾಗ ಏನಂತ ಅನುಮಾನ ಪಡ್ತಾರೆ, ಇವನೇನೋ ಮಾಡಿರ್ಬೋದೇನೋ, ಅದಕ್ಕೆ ನಮ್ಮನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾನೆ ಅನ್ನೋ ಅಂತಹ ಅನುಮಾನಗಳು ಬರ್ತವೆ. ಆದರೆ 1097 ಅಂತ ಒಂದು ಹೆಲ್ಪ್ಲೈನ್ ಇದೆ. ಯಾರಿಗೆ ಏನೇ ಮಾಹಿತಿ ಬೇಕಾದರೂ ಸಂಪೂರ್ಣ ಫ್ರೀ ಆಗಿರೋ ಟೋಲ್ ನಂಬರಲ್ಲಿ ಅದನ್ನು ಮಾಹಿತಿಗಳನ್ನ ತಿಳ್ಕೊಂಡು ತಮ್ಮ ಆರೋಗ್ಯನ ತಾವು ಕಾಪಾಡ್ಕೋಬೋದು. ಇನ್ನು ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ HIV ಸೋಂಕಿತ ಮಹಿಳೆಯರಿಗೆ ಚಿಕಿತ್ಸೆ ನೀಡಿ ಮಕ್ಕಳಿಗೆ ಸುರಕ್ಷಿತ ಹೆರಿಗೆ ಮಾಡಿಸುವ ಡಾಕ್ಟರ್ ಹರಿಣಿ ಅವರಿಗೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು. ಒಟ್ಟಿನಲ್ಲಿ ಇತ್ತೀಚೆಗೆ ಅವಿವಾಹಿತ ಯುವಕರಲ್ಲಿ HIV ಹೆಚ್ಚಾಗುತ್ತಿದ್ದು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕೊಂಚ ಯಾಮಾರಿದ್ರೂ ಸದ್ದಿಲ್ಲದೆ ವೈರಸ್ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ಹೀಗಾಗಿ ಯುವ ಜನರು ಜಾಗೃತರಾಗಿರಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಡುಗೆ ಮನೆಯಲ್ಲಿ ಕೆಂಪು ಸುಂದರಿ ಅನ್ನೋ ಅದೊಂದು ವಸ್ತು ಇಲ್ಲ ಅಂದರೆ ಅಡುಗೆ ರುಚಿ ಆಗುವುದೇ ಇಲ್ಲ. ಅದನ್ನು ಬಿಟ್ಟು ಗೃಹಿಣಿಯರು ಅಡುಗೆ ಮಾಡುವುದೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಕೆಂಪು ಸುಂದರಿ ಕಿಚನ್ನಲ್ಲಿ ಸ್ಥಾನ ಪಡೆದಿದೆ. ಆದರೆ ಕಳೆದ 1 ವರ್ಷದಿಂದ ಅದಕ್ಕೆ ಬೆಲೆ ಅಷ್ಟೊಂದು ಇರಲೇ ಇಲ್ಲ. ಆದರೆ ಈಗ ಮತ್ತೆ ಕೆಂಪು ಸುಂದರಿ ಟೊಮೊಟೊಗೆ ಉತ್ತಮ ಬೆಲೆ ಬಂದಿದ್ದು ರೈತರಿಗೆ ಖುಷಿಯಾದರೆ ಗ್ರಾಹಕರಿಗೆ ಬರೆ ಎಳೆದಂತಾಗಿದೆ. ಅಷ್ಟಕ್ಕೂ ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಕೆಂಪು ಸುಂದರಿ ಅನ್ನೋ ಕಿಚನ್ ಕ್ವೀನ್ ಟೊಮೊಟೊಗೆ ದೇಶ ವಿದೇಶದೆಲ್ಲೆಡೆ ಬೇಡಿಕೆ ಇದ್ದೇ ಇದೆ. ಪ್ರತಿಯೊಂದು ಕಿಚನ್ಗಳಲ್ಲಿ ಒಂದಿಲ್ಲೊಂದು ಅಡಿಗೆ ಮಾಡಲು ಟೊಮೊಟೊ ಬೇಕೇ ಬೇಕು. ಇದರಿಂದ ವರ್ಷದ 365 ದಿನಗಳಲ್ಲೂ ರೈತರು ಟೊಮೊಟೊ ಬೆಳೆಯುತ್ತಾರೆ. ಆದರೆ ಬೆಲೆ ಬರೋದು, ರೈತರು ಖುಷಿಯಾಗಿರೋದು ಬಹಳ ಕಡಿಮೆ. ಕಳೆದ 1 ವರ್ಷದಿಂದ ಟೊಮೊಟೊಗೆ ಉತ್ತಮ ಬೆಲೆ ಇರಲಿಲ್ಲ. ಇದರಿಂದ ಗ್ರಾಹಕರು ಖುಷಿಯಾಗಿ ಟೊಮೊಟೊ ಖರೀದಿ ಮಾಡ್ತಿದ್ರು. ಆದರೆ ಈಗ ಕಳೆದ ಕೆಲವು ದಿನಗಳಿಂದ ಟೊಮೊಟೊಗೆ ಭಾರೀ ಬೆಲೆ ಬಂದಿದೆ. ಕೆಜಿ ಟೊಮೊಟೊ ಮಾರುಕಟ್ಟೆಯಲ್ಲಿ 70 ರೂಪಾಯಿಯಿಂದ 90 ರೂಪಾಯಿಯವರೆಗೂ ಮಾರಾಟವಾಗ್ತಿದೆ. ಇನ್ನು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆ ಟೊಮೊಟೊ ಮಾರುಕಟ್ಟೆಯಲ್ಲಿ 15 ಕೆಜಿಯ ಒಂದು ಬಾಕ್ಸ್ ಟೊಮೊಟೊ ಸರಾಸರಿ 700 ರೂಪಾಯಿಗೆ ಮಾರಾಟವಾಗ್ತಿದೆ. ಈಗ ಟೊಮೆಟೊ ಬೆಲೆ ಇವತ್ತಿನ ಬೆಲೆ 600ನಿಂದ 700-750 ರೂಪಾಯಿ ಬಾಕ್ಸ್ ಆಗಿದೆ, 15 ಕೆಜಿ ಬಾಕ್ಸ್. ಕಾರಣ ಏನು ಅಂದರೆ ಹೊರಗಡೆ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಬೆಳೆ ಕೈಗೆ ಸಿಗಲಿಲ್ಲ ರೈತನಿಗೆ. ಅದರಿಂದ ಈ ಬೆಲೆ ಆಗಿದೆ. ಸುಮಾರು 4 ತಿಂಗಳಿನಿಂದ ಬೆಲೆ ಸುಮಾರು 200-250-300 ರೂಪಾಯಿ ಒಳಗಡೆ ಇತ್ತು. ದಿಢೀರ್ನೇ ಬೆಲೆ ಜಾಸ್ತಿ ಆಗಿರೋದು 1 ತಿಂಗಳಿನಿಂದ ಈಚೆಗೆ 600ನಿಂದ 700 ರೂಪಾಯಿ ಆಗಿದೆ. ಯಾಕೆ ಅಂದರೆ ಕ್ಲೈಮೇಟ್ ವ್ಯತ್ಯಾಸ ಮತ್ತು ಹೊರಗಡೆ ಈ ಟೈಮಲ್ಲಿ ಎಲ್ಲ ಆಂಧ್ರ, ತಮಿಳುನಾಡು, ಕೇರಳ ಎಲ್ಲನೂ ಆಗ್ಬೋದು. ಎಲ್ಲ ಕಡೆ ಲೋಕಲ್ ಟೊಮೆಟೊ ಯಥೇಚ್ಛವಾಗಿ ಬರ್ತಾಯಿತ್ತು. ಅಲ್ಲಿನೂ ಸಹಿತ ಮಳೆ ಆಗಿರೋದ್ರಿಂದ ಬೆಳೆ ಕಡಿಮೆ ಆಗಿ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಕಡೆ ಇದೇ ಬೆಲೆ ಇದೆ. ಟೊಮೆಟೊ ಎಲ್ಲಿ ಕಡಿಮೆ ಬೆಲೆ ಇಲ್ಲ ಸರ್. ನಮ್ಮ ಭಾಗದಲ್ಲಿ ನಮ್ಮ ಮಾರ್ಕೆಟ್ಗೆ ಈಗ 2 ಗಾಡಿ ಬರ್ತಾ ಇರೋದು. ಮೊದಲು ಈ ಟೈಮಲ್ಲಿ 10 ಗಾಡಿ 15 ಗಾಡಿ ಟೊಮೆಟೊ ಇರೋದು. ಈ ಟೈಮಲ್ಲಿ 2 ಗಾಡಿ ಟೊಮೆಟೊ ಬರ್ತಾಯಿದೆ. ಆದ್ದರಿಂದ
ಬೆಲೆ ಜಾಸ್ತಿ ಆಗಿದೆ. ಈ ಬೆಲೆ ಅತಿ ಹೆಚ್ಚಾಗಿರೋದ್ರಿಂದ ಗ್ರಾಹಕರಿಗೂ ಕೊಂಡ್ಕೊಳ್ತಕ್ಕಂಥ ನಮ್ಮ ಯಾರೇ ಗ್ರಾಹಕರು ಇರ್ಬೋದು ಅವ್ರಿಗೂ ಹೊಡೆತ ಆಗಿದೆ. ಯಾಕೆ ಅಂತೇಳಂದರೆ ಒಂದು KG ಟೊಮೆಟೊ ತೊಗೊಳ್ಬೇಕು ಅಂದರೆ 70 ರೂಪಾಯಿ 80 ರೂಪಾಯಿ ಕೊಟ್ಟು ತೊಗೊಳ್ಬೇಕು ಅಂತೇಳಂದರೆ ಕೂಲಿ ಕಾರ್ಮಿಕರಾಗ್ಬೋದು, ಗ್ರಾಹಕ ಆಗ್ಬೋದು, ಯಾರಿಗೇ ಆಗಲಿ ಬಾಧೆನೇ. ಅತಿ ಹೆಚ್ಚು ಆಗೋದ್ರಿಂದನೂ ಲಾಭ ಅಲ್ಲ, ಅತಿ ಕಡಿಮೆ ಆಗೋದ್ರಿಂದನೂ ಬೆಲೆ ಇದಲ್ಲ. 400 500 ರೂಪಾಯಿ ಟೊಮೆಟೊ ಒಂದು ನಿಖರವಾದ ಬೆಲೆ ಇದ್ದರೆ ಗ್ರಾಹಕರಿಗಾಗಲಿ ರೈತರಿಗಾಗಲಿ ಎಲ್ಲ ಚೆನ್ನಾಗಿರ್ತಾರೆ. ಅದರಿಂದ ಎಲ್ಲರೂ ಚೆನ್ನಾಗಿರಬೇಕು, ಗ್ರಾಹಕರು ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು. ಅಂದರೆ ಒಂದು ನಿಗದಿ ಬೆಲೆ ಒಂದು 400 500 ರೂಪಾಯಿ ಬೆಲೆ ಇದ್ದರೆ ನಮ್ಮ ರೈತರು ಖುಷಿಯಾಗಿರ್ತಾರೆ, ನಮ್ಮ ಗ್ರಾಹಕರು ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಕಳೆದ ಒಂದು ವರ್ಷದಿಂದ ಟೊಮೊಟೊಗೆ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಈಗ ಖುಷಿಯಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಟೊಮೊಟೊಗೆ ಉತ್ತಮ ಬೆಲೆ ಬಂದಿದೆ. ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯಲ್ಲಿ ಟೊಮೊಟೊ 15 ಕೆಜಿಯ ಒಂದು ಬಾಕ್ಸ್ಗೆ ಸರಾಸರಿ 700 ರೂಪಾಯಿಗೆ ಮಾರಾಟವಾಗ್ತಿದ್ದು ರೈತರಿಗೆ ಖುಷಿ ತಂದಿದೆ. ಒಂದು ಅರ್ಧ ಎಕರೆ ಇವಾಗ ಬೆಳೀತಾ ಇದ್ದೀವಿ. ಮುಂಚೆ 1 ಎಕರೆ ಹಾಕಿದ್ದೆ, ಏನು ರೇಟ್ ಸಿಕ್ಕಲಿಲ್ಲ. ಅದರಿಂದ ಚಿಕ್ಕದಾಗಿ ಹಾಕಿದ್ದೀನಿ. ಇವಾಗ ರೇಟ್ ಸಿಕ್ಕಿದೆ, 600 ರೂಪಾಯಿ ಹೋಗೈತೆ. ಹೆಂಗೂ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಅಂತ ಅಷ್ಟೇ. ಒಂದು 60-70 ಸಾವಿರ ಬಿದ್ದೈತೆ. ಯಾವ ಥರನೋ ಇನ್ನೂ ಇದೇ ರೇಟ್ ಇದ್ದರೆ ಪರವಾಗಿಲ್ಲ, ಇಳ್ದೋದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇದೇ ರೇಟ್ ಇದ್ದರೆ ಏನಾರಷ್ಟು ಕಾಸು ಆಗ್ತದೆ. ಒಟ್ನಲ್ಲಿ ಕಿಚನ್ ಕ್ವೀನ್ ಕೆಂಪು ಸುಂದರಿ ಟೊಮೊಟೊಗೆ ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಬಂದಿದೆ. ಕೆಜಿ ಆಪಲ್ ಬೆಲೆ 100 ರೂಪಾಯಿ ಇದ್ರೆ ಟೊಮೊಟೊ ಬೆಲೆಯು ಸರಿ ಸಮಾನವಾಗಿ ಬರ್ತಿದೆ. ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಆಪಲ್ ಕಾಣಿಸುತ್ತಿದೆ, ಆದ್ರೆ ಟೊಮೊಟೊ ಕಣ್ಮರೆಯಾಗ್ತಿದೆ. ಅದಕ್ಕೆ ಅನ್ನೋದು ಅತ್ತೆಗೊಂದು ಕಾಲ, ಸೊಸೆಗೂ ಒಂದು ಕಾಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿರುವ ಟ್ರೆಕ್ಕಿಂಗ್ ಸ್ಪಾಟ್. ಅದೇ ಬೆಟ್ಟದ ತಪ್ಪಲಿನಲ್ಲಿದೆ ಒಂದು ಪುರಾತನ ಮಠ. ಆ ಮಠಕ್ಕೆ ಸೇರಿದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ. 2 ರಾತ್ರಿಗಳಲ್ಲಿ 100 ಟಿಪ್ಪರ್ ಲೋಡ್ ಮರಳು ಸಾಗಿಸಲಾಗಿತ್ತು. ಇದನ್ನು ಕಂಡ ಟ್ರಸ್ಟ್ ಸದಸ್ಯರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಹಾಗಾದರೆ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕಂದಗಿರಿ ಅನ್ನೋ ನಾಮಫಲಕ. ಇದು ರಾಜ್ಯದಲ್ಲಿಯೇ ಟ್ರೆಕ್ಕಿಂಗ್ ಸ್ಪಾಟ್. ಇದೇ ಸ್ಕಂದಗಿರಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರುತ್ತಾರೆ. ಇನ್ನು ಇದೇ ಸ್ಕಂದಗಿರಿಯ ಬುಡದಲ್ಲಿ ಪಾಪಾಗ್ನಿ ಮಠ ಮತ್ತು ಓಂಕಾರೇಶ್ವರ ಮಠ ಎಂಬ 2 ಮಠಗಳಿವೆ. ಪಾಪಾಗ್ನಿ ಮಠದಲ್ಲಿ ಶಿವ ದೇವಾಲಯ ಇದ್ದರೆ ಓಂಕಾರೇಶ್ವರ ಮಠ ಅನ್ನದಾನ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ತನ್ನದೇ ಆದ ಸೇವೆ ಮಾಡುತ್ತಿದೆ. ಇಂತಹ 2 ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ. ಅದು JCB ಮೂಲಕ 100 ಟಿಪ್ಪರ್ ಲೋಡ್ಗಳು ಮರಳು ಖಾಸಗಿಯವರು ಸಾಗಿಸುತ್ತಿದ್ದು, ಬೆಳಗಾಗುವಷ್ಟರಲ್ಲಿ ಮಠದ ಜಾಗದಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿರುವುದನ್ನು ಕಂಡ ಉಭಯ ಟ್ರಸ್ಟ್ನ ಸದಸ್ಯರು ಹೌಹಾರಿದ್ದಾರೆ. ಮಣ್ಣು ಸಾಗಿಸಿದವರು ಯಾರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದು, ಗಣಿಗಾರಿಕೆ ಮಾಡುತ್ತಿರುವ ಲೋಕೇಶ್ ಎಂಬಾತ ಮರಳು ಸಾಗಿಸುತ್ತಿರುವುದಾಗಿ ಖುದ್ದು ಟ್ರಸ್ಟ್ ಪದಾಧಿಕಾರಿಗಳೇ ಆರೋಪಿಸಿದ್ದಾರೆ. ಹಾಗಾಗಿ ಅನುಮತಿ ಇಲ್ಲದೆ ಮಠದ ಜಾಗದಲ್ಲಿ ಮರಳು ತೆಗೆದ ಆರೋಪದಲ್ಲಿ ಇದೀಗ ಓಂಕಾರೇಶ್ವರ ಮಠ ಟ್ರಸ್ಟ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಕುರಿತು ಮಾತನಾಡಿದ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಕಾರ್ಯದರ್ಶಿ ಶ್ರೀನಿವಾಸ್, ರಾತ್ರಿ ವೇಳೆ ಕೆಲವರು ಅನಧಿಕೃತವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ. 2 ರಾತ್ರಿ ಮಣ್ಣು ಕೊಂಡೊಯ್ದಿದ್ದಾರೆ. ಪಾಪಾಗ್ನಿ ಮಠದ ಜಾಗದಲ್ಲೂ ಮಣ್ಣು ಒಯ್ದಿದ್ದಾರೆ. ಸುಮಾರು 100 ಲೋಡ್ಗೂ ಹೆಚ್ಚು ಮಣ್ಣು ಹೊಯ್ಯಲಾಗಿದೆ.
ಇದರಿಂದ ಮಠದ ಜಮೀನು ಹಳ್ಳ ಕೊಳ್ಳದಿಂದ ಹಾಳಾಗುತ್ತಿದ್ದು ಪರಿಸರಕ್ಕೂ ತೊಂದರೆಯಾಗುತ್ತಿದೆ. ಇವರು ಮಣ್ಣು ತೆಗೆಯುವ ನೆಪದಲ್ಲಿ ಅಪಾರ ಪ್ರಮಾಣದ ಸದಸ್ಯ ರಾಶಿಗೂ ಹಾನಿ ಮಾಡುತ್ತಿದ್ದು, ಕೂಡಲೇ ಮಣ್ಣು ತೆಗೆಯುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ನನ್ನ ಹೆಸರು ಶ್ರೀನಿವಾಸ್ ಅಂತ, ಓಂಕಾರ ಜ್ಯೋತಿ ಮಠ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಮರಿಯಪ್ಪ ಸ್ವಾಮಿಗಳು ಮೊದಲು ತುಂಬ ಚೆನ್ನಾಗಿ ಪೂಜಾ ಕೈಂಕರ್ಯಗಳು ಮತ್ತು ಅನ್ನದಾನ, ಗೋಶಾಲೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ರು. ಅವ್ರ ನಂತರ ಒಂದು 5-6 ವರ್ಷ ಯಾರೂ ಬಂದಿರಲಿಲ್ಲ, ಯಾರೂ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ನಾವು ಒಂದು ಸಾರಿ ಬಂದಾಗ ಅಮ್ಮ ಅವರಿದ್ದರು, ಶ್ರೀನಿವಾಸಪ್ಪ ಈ ಥರ ಮೊದಲು ಎಲ್ಲ ನೀವು ಬರ್ತಿದ್ರಿ ನೋಡ್ತಿದ್ರಿ, ಇವಾಗ ಸ್ವಾಮಿಗಳಿಲ್ಲ, ಏನಾದರೂ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಲ್ಲಿ ಹೋಮಗಳು ಮಾಡಿಸಿ ಪೂಜೆಗಳು ಮಾಡಿಸಿ ಯಾರೂ ನೋಡೋರಿಲ್ಲ ಅಂದರು. ಹಂಗಾಗಿ ನಾವು ಈ ಮಠವನ್ನು ಕೈಗೆ ತೊಗೊಂಡು ನಮ್ಮ ಒಂದು ಸೆಕ್ರೆಟ್ರಿ ತಂದಲ್ಲಿ ನಡ್ಸ್ಕೊಂಬರ್ತಾಯಿದ್ವಿ. ಇಲ್ಲಿ 1 ಎಕರೆ 6 ಕುಂಟೆ ಮಠದ ಜಾಗ ಮತ್ತು 1 ಎಕರೆ 6 ಕುಂಟೆ ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಈಗ ನಾವು ನಿಂತಿರುವಂಥ ಜಾಗ. ಇದರಲ್ಲಿ ರಾತ್ರಿ ಗೊತ್ತಿಲ್ಲದಂಗೆ ಯಾರೋ ಕೆಲವರು ಬಂದು ಮಣ್ಣನ್ನು ಅನಧಿಕೃತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬರ್ತಾರೆ ನೋಡೋಣ ಯಾರಾದರೂ ಅಂತ ನೋಡಿದ್ವಿ, ಯಾರೂ ಬರಲಿಲ್ಲ. ಮೈಲಪ್ಪನಹಳ್ಳಿ ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಠ ಮುಂದುವರಿಯುತ್ತಿದೆ. ಮಠದಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಟ್ರಸ್ಟ್ನ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆಯಲಾಗಿದೆ. ರಾತ್ರಿ ವೇಳೆ ಮಣ್ಣು ಸಾಗಿಸುತ್ತಿದ್ದಾರೆ. ಸ್ಥಳೀಯರ ಕುಮ್ಮಕ್ಕಿನಿಂದ ಮಣ್ಣು ತೆಗೆದಿರುವ ಶಂಕೆ ಇದ್ದು, ಲೋಕೇಶ್ ಎಂಬುವವರು ಮಣ್ಣು ತೆಗೆಯುವ ಶಂಕೆ ಇದೆ. ಟ್ರಸ್ಟ್ನಿಂದ ಅನುಮತಿ ಪಡೆಯದೆ ಮಣ್ಣು ತೆಗೆದು ಹಾಳು ಮಾಡಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ. 1.6 ಎಕರೆ ಪ್ರದೇಶ ಟ್ರಸ್ಟ್ಗೆ ಸೇರಿದ ಭೂಮಿಯಾಗಿದ್ದು, ಇದೇ ಜಾಗದಲ್ಲಿ ಮಣ್ಣು ತೆಗೆಯಲಾಗಿದೆ ಎಂದರು. ಬಹುಶಃ ಇಲ್ಲಿನ ಸ್ಥಳೀಯರು ಕೆಲವರು ಕುಮ್ಮಕ್ಕಿನಿಂದ ಮಾಡಿರ್ಬೋದು. ಇಲ್ಲಿ JCB ಮತ್ತು ಇದನ್ನು ಟ್ರಿಪ್ಪರ್ಗಳನ್ನು ಇಟ್ಕೊಂಡು ಗಣಿಗಾರಿಕೆಯನ್ನು ಕಳ್ಳತನದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಹುಶಃ ಲೋಕೇಶ್ ಅನ್ನೋಂಥವ್ರು ಮಾಡಿದ್ದಾರೆ ಅಂತ ಸುತ್ತಮುತ್ತಲ ಜನ ನೋಡಿದವರು ಹೇಳ್ತಾ ಇದ್ದಾರೆ. ಅವರು ಯಾವ ಅನುಮತಿನೂ ನಮ್ಮ ಟ್ರಸ್ಟ್ ಕಡೆಯಿಂದ ತಗೊಂಡಿಲ್ಲ. ಯಾರ ಗಮನಕ್ಕೂ ತಗೊಂಡು ಬರದೆ ಅವರು ಸ್ವಲಾಭಕ್ಕೋಸ್ಕರ ಈ ಥರ ಮಣ್ಣನ್ನು ತೆಗೆಯುವಂಥದ್ದು, ಭೂಮಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಗುಣಿಗಳನ್ನು ಇಟ್ಟು ಅದು ಭೂಮಿ ಪ್ರಯೋಜನಕ್ಕೆ ಬರದೆ ಆಗುವಂಥ ರೀತಿಯಲ್ಲಿ ತೊಂದರೆ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಮುಲಾಜಿಲ್ಲದೆ ನಮ್ಮ ಟ್ರಸ್ಟ್ ಕಡೆಯಿಂದ ದೂರನ ದಾಖಲಿಸ್ತಾ ಇದ್ದೀವಿ ಸರ್. ಎಷ್ಟು ಎಕರೆ ಇದೆ ಸರ್? ಸುಮಾರು ಈ ಒಂದು ಭಾಗ ನಾವು ಇರ್ತಕ್ಕಂಥ ಜಾಗ 1 ಎಕರೆ 6 ಕುಂಟೆ ಇದೆ. ಆ ಮಠ ಮತ್ತು ಕಟ್ಟಡ ಇರತಕ್ಕಂಥ ಜಾಗ ಸುಮಾರು 1 ಎಕರೆ 6 ಕುಂಟೆ ಇದೆ. ಎರಡೂ ಕೂಡ ಓಂಕಾರ ಜ್ಯೋತಿ ಆಶ್ರಮದ ಪ್ರಾಪರ್ಟಿಗಳಾಗಿದೆ. ಒಟ್ಟಿನಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ 2 ಮಠಗಳು ಪ್ರಕೃತಿಯ ಮಡಿಲಲ್ಲಿ ಇದ್ದು, ಸ್ಕಂದಗಿರಿ ಮತ್ತು ಕೂರ್ಮಗಿರಿಯ ಮಡಿಲಲ್ಲೇ 2 ಮಠಗಳಿವೆ. ಈ ಮಠಗಳ ಜಾಗ ಹೊರತುಪಡಿಸಿ ಉಳಿದೆಲ್ಲ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು, ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳ ತಾಣವಾಗಿದೆ. ಇಂತಹ ಜಾಗದಲ್ಲಿ ಮಣ್ಣು ತೆಗೆಯುವ ಮೂಲಕ ಒಂದು ಕಡೆ ಪರಿಸರಕ್ಕೆ, ಮತ್ತೊಂದು ಕಡೆ ಉಭಯ ಮಠಗಳಿಗೆ ಹಾನಿ ಮಾಡಿರುವ ಖದೀಮರ ವಿರುದ್ಧ ಕ್ರಮ ವಹಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಇಲ್ಲಿ ಮೊನ್ನೆ ರಾತ್ರಿಯವರು ಮಣ್ಣೆತ್ತಾ ಇದ್ರು ಒಂದು 3 ದಿವಸದಿಂದ. ಅದು ನಮಗೆ ತಿಳಿತು. ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ, ಒಂದು 3 ದಿವಸದಿಂದ ಎತ್ತಾ ಇದ್ರಂತೆ. ಅದು ನೋಡಿ ನಾವು ನಿಲ್ಲಿಸಿಬಿಟ್ಟಿದ್ವು. ತಿರ್ಗಿ ಅದು ನಮ್ಮ ಜಾಗದಲ್ಲಿನೂ ಎತ್ತವ್ರು ಮಣ್ಣು. ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದು ಮಾಡ್ತಾಯಿದ್ವಿ. ಆವಾಗ ಹೋದಾಗ ಗಾಡಿ ಟಿಪ್ಪರು ಎಲ್ಲ ಅಲ್ಲೇ ಇತ್ತು. ನೋಡಿ ನಾವು ಹೋಗಿ ನಿಲ್ಲಿಸಿದ್ದೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿ ಸುಗಮ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದ ಹಿನ್ನೆಲೆ ಕಾರು, ಬೈಕ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಸಂಚಾರಿ ಪೊಲೀಸರು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ರಸ್ತೆಯಲ್ಲಿ ಅಡ್ಡಾದಿಡ್ಡಲಾಗಿ ವಾಹನಗಳು ನಿಲ್ಲಿಸಿ ಹೋಗಿದ್ದ ವಾಹನ ಮಾಲೀಕರಿಗೆ ಸಂಚಾರಿ ಪೊಲೀಸ್ ಠಾಣೆ PSI ಮಂಜುಳಾ ಕರೆ ಮಾಡಿ ಸ್ಥಳಕ್ಕೆ ಕರೆಸಿ ದಂಡ ವಿಧಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯದ ಮುಂಭಾಗ. ಹೌದು, ನಗರಗಳು ಬೆಳೆದಂತೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸ್ಥಳೀಯ ಆಡಳಿತದ ಕರ್ತವ್ಯ.
ಆದರೆ ನಗರದಲ್ಲಿ ಕಾರು ಹಾಗೂ ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ವಾಹನ ಸವಾರರು ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಅರ್ಧ ಭಾಗಕ್ಕೂ ಹೆಚ್ಚು ರಸ್ತೆಯಲ್ಲಿ ವಾಹನಗಳೇ ತುಂಬಿರುತ್ತವೆ. ಸರಾಗವಾಗಿ ಸಾಗದೆ ವಾಹನ ಸವಾರರು ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ. ಇನ್ನು ವಾಹನಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ನಿಲುಗಡೆಯು ವ್ಯವಸ್ಥಿತವಾಗಿ ಇಲ್ಲದಿರುವ ಕಾರಣ ಸವಾರರು ಕಿರಿದಾದ ರಸ್ತೆಗಳಲ್ಲಿ ಸಂಚರಿಸುವಂತಹ ಸ್ಥಿತಿ ಇದೆ. ಇದರಿಂದ ವೇಗವಾಗಿ ಬರುವ ವಾಹನ ಸವಾರರು ಇತರೆ ವಾಹನಗಳನ್ನು ಹಿಂದಿಕ್ಕುವ ಭರದಲ್ಲಿ ಅಪಘಾತವಾಗುತ್ತಿದೆ. ತಪ್ಪೇ ಮಾಡದ ಸವಾರರು ಸಹ ತೊಂದರೆ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಬಂದಿದ್ದು. ಪ್ರತಿನಿತ್ಯ ಇಲ್ಲೇ ಕಾರ್ಯಗಳೆಲ್ಲ ಆಗ್ತಾಯಿದ್ರು. ಯಾವುದೇ ಈ ರೀತಿ ಯಾವುದೇ ಇದಕ್ಕೂ ಪೊಲೀಸರು ಬಂದು ಯಾವುದೇ ತಡೆ ಆಗಿಂದ ಮಾಡ್ತಾ ಇರಲಿಲ್ಲ. ಯಾಕೆ ಬಂದು ಇವಾಗ ಫೈನ್ ಹಾಕ್ತಾವ್ರೆ, ಒಂದೊಂದು ಕಾರಿಗೆ ಇಷ್ಟು ಅಂತ ದಾರಿಯೆಲ್ಲ ಆಗ್ತಾಯಿದ್ರು ಅಂತ. ಬಟ್ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಲ್ಲಿ ಟೂ ವೀಲರು ಆಟೋ ಎಲ್ಲ ನಿಲ್ಸ್ಕೊತಾವ್ರೆ. ನಮ್ಗೆ ನಾಳೆ ಬೆಳಗ್ಗೆ ಈ ಥರ ಆಗಿಬಿಟ್ಟು ನಾವು ಬಂದುಬಿಟ್ಟು ನಾವು ಆಫೀಸ್ ಕೆಲಸಕ್ಕೆ ಅದು ಬಂದಿರೋದು. ಆಫೀಸಿಗೆ ಕೆಲ್ಸಕ್ಕೆ ಬಂದಿರೋರ್ಗು ನಮಗೆ ಪಾರ್ಕಿಂಗ್ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋದು ಹೇಳಿ ಸರ್? 500 ಹಾಕಿದ್ದಾರೆ ಸರ್, ಹಾಕಿದ್ದಾರೆ. ಬಟ್ ಮುಂಚೆಯಿಂದನೂ ಕಾನೂನು ರೀತಿ ಕ್ರಮ ತಗೊತಾ ಇರಲಿಲ್ಲ. ಇವು ಯಾಕೆ ಬಂದಿರೋದಕ್ಕೆ ನಮಗೂ ಗೊತ್ತಾಗಲಿಲ್ಲ. ನಮ್ಮ ಮುಂದೆ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ರೆ ಬಂದು ಮಾತಾಡಿಬಿಟ್ಟು ಈ ಥರ ಆಗಬೇಡ ಅಂತ ನಮಗೂ ಪೊಲೀಸವ್ರು ಬಂದು ಹೇಳ್ತಾ ಇದ್ರೆ ನಾವು ಆಗ್ತಾ ಇರಲಿಲ್ಲ. ಇವಾಗ ಯಾಕೆ ಬಂದುಬಿಟ್ಟು ನಿಲ್ಸಿರೋ ಗಾಡಿಗಳೆಲ್ಲ ಹಾಕ್ಬಿಟ್ರೆ ನಾವೇನು ಮಾಡೋದು ಹೇಳಿ? ಅದೇ ನಿಲ್ಸಿದೆ ಸರ್. ಯಾವಾಗ ಪೊಲೀಸ್ ಪಬ್ಲಿಕ್ ಯಾವಾಗ ಸಪೋರ್ಟ್ ಇಲ್ಲ ನಿಲ್ಲಿಸ್ತಾರೆ ಅವರು. ಒಬ್ಬರು ತಾಲೂಕು ಆಫೀಸಲ್ಲಿ ಕೋರ್ಟ್ ಇದೆ, ತಾಲೂಕು ಆಫೀಸ್ ಇದೆ. ಪಬ್ಲಿಕ್ ಪ್ಲೇಸಲ್ಲಿ ಪೊಲೀಸ್ ಒಬ್ರು ಆಗ್ಬೋದಲ್ಲ. ನಿಂತು ಮುಂಚೆನೇ ಬಂದು ಆಗ್ದಿರ ಇದಕ್ಕೆ ಖಾಲಿ ಮಾಡಪ್ಪ ಇಲ್ಲಂದ ಎತ್ತೆ ಅಂದಿದ್ರೆ ನಾವು ಆಗ್ತಾ ಇರಲಿಲ್ಲಲ್ಲ. ತುಪ್ಪ ಅವ್ರದ್ದು ಐತೆ ತಾನೇ. ಬಂದ್ಬಿಟ್ಟು ಫೈನ್ ಮಾತ್ರ ಆಗ್ಬಿಡ್ತಾರೆ, ನಾವೇನು ಮಾಡೋದು ಹೇಳಿ? ಇನ್ನು ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ, ತಾಲೂಕು ದಂಡಾಧಿಕಾರಿ ಇಲಾಖೆ, ಜಿಲ್ಲಾ ನ್ಯಾಯಾಲಯ, ಸಬ್ ರಿಜಿಸ್ಟರ್ ಆಫೀಸ್, ಆಸ್ಪತ್ರೆ ಹೀಗೆ ಹಲವು ಇಲಾಖೆಗಳು ಒಂದೆಡೆ ಇರುವುದರಿಂದ ಅತಿ ಹೆಚ್ಚು ವಾಹನಗಳ ದಟ್ಟಣೆ ಹಾಗೂ ವಿವಿಧ ಇಲಾಖೆಯ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರಿಗೆ ಪಾರ್ಕಿಂಗ್ ಜಾಗ ಇಲ್ಲದ ಕಾರಣ ಪಾರ್ಕಿಂಗ್ ನಿಷೇಧ ಸ್ಥಳಗಳಲ್ಲಿ ಬೈಕ್, ಕಾರುಗಳು ನಿಲ್ಲಿಸಿದರು. ಇದರಿಂದ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿಯಾಗುತ್ತಿದ್ದನ್ನು ತಿಳಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯ PSI ಮಂಜುಳಾ ವಾಹನಗಳ ಮಾಲೀಕರಿಗೆ ಕರೆ ಮಾಡಿ ಸ್ಥಳದಲ್ಲಿಯೇ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಸಿವಿಲ್ ಕೋರ್ಟ್ ಇದೆ. ಸಿವಿಲ್ ಕೋರ್ಟ್ ಮುಂದೆ ತಾಲೂಕು ಆಫೀಸ್ ಇದೆ, AC ಆಫೀಸ್ ಇದೆ, ಪ್ಲಸ್ ಒಂದು ಹೋಟ್ಲಿದೆ, ಆಮೇಲೆ PWD ಆಫೀಸ್ ಇದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ರಿಜಿಸ್ಟ್ರೇಷನ್ಗೂ ಕೋರ್ಟ್ಗೂ ಬರೋರು ಜಾಸ್ತಿ ಜನ ಆಗಿದ್ದು. ಇವತ್ತೆಲ್ಲ ವೆದರು ಚೇಂಜ್ ಇರೋದ್ರಿಂದ ಎಲ್ಲ 4 ವೀಲರ್ಗಳು ತಂದು ಕೋರ್ಟ್ ಮುಂದೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರೋದ್ರಿಂದ ಅದಕ್ಕೆಲ್ಲ ಲಾಕ್ ಮಾಡಿ ಇವತ್ತೆಲ್ಲ ಸುಮಾರು ಸಿಟಿಯಲ್ಲೆಲ್ಲನೂ ಎಲ್ಲೆಲ್ಲಿ ರೋಡುಗಳೆಲ್ಲ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ರು ಅವ್ರಿಗೆಲ್ಲನೂ ಲಾಕ್ ಮಾಡಿ ಇವತ್ತು ದಂಡ ವಸೂಲು ಮಾಡಿದ್ದೀನಿ. ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಇನ್ನು ಮುಂದೆ ಕಾರುಗಳಲ್ಲಿ ಬಂದ್ರೂ ಎಲ್ಲೂ ಪಾರ್ಕಿಂಗ್ ಇದೆಯೋ ನೋಡಿಕೊಂಡು ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಕೋರುತ್ತೇನೆ. ಇವತ್ತು ಫ್ರೀ ಲೆಫ್ಟು ಮತ್ತು ಶೌಚಾಲಯ ಒಂದಿದೆ, ಅಲ್ಲಿ ಫುಲ್ ಹಾಕಿದ್ರು. ಆ ಕಾರುಗಳಿಗೆಲ್ಲನೂ ಇವತ್ತು ಲಾಕ್ ಮಾಡಿ ಫೈನ್ ಹಾಕಿದ್ದೀನಿ. ಅವ್ರಿಗೆಲ್ಲ ಹೇಳಿದ್ದೀನಿ, ನಾಳೆಯಿಂದ ಇಲ್ಲೇನಾದರೂ ಪಾರ್ಕ್ ಮಾಡಿದ್ರೆ ಕಂಪಲ್ಸರಿ ಲಾಕ್ ಮಾಡಿ ಫೈನ್ ಮಾಡ್ತೀನಿ. ಈ ವಿಚಾರ ನಮ್ಮ ಚಿಕ್ಕಬಳ್ಳಾಪುರ ಸಾರ್ವಜನಿಕರಿಗೆ ಗಮನಕ್ಕೆ ಬಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಗರದ ಈ ಸಮಸ್ಯೆ ಹಲವು ವರ್ಷಗಳಿಂದ ಇದ್ದರೂ ಸಹ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಆಗುತ್ತಿಲ್ಲ. ನಗರದ ಬಹುತೇಕ ಅಂಗಡಿಗಳ ಮುಂದೆ ಇದೇ ಪರಿಸ್ಥಿತಿ ಇದೆ. ಇದರಿಂದ ವಾಹನಗಳು ಸರಾಗವಾಗಿ ಸಾಗದೆ ರಸ್ತೆಗಳಲ್ಲಿ ವಾಹನ ಸವಾರರು ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗಿ ಅಪಘಾತವಾದ ಉದಾಹರಣೆಗಳು ಇವೆ. ನಗರದ ಹಲವೆಡೆ ವಾಹನ ನಿಲುಗಡೆ ನಿಷೇಧಿಸಿದೆ ಎಂದು ಅಳವಡಿಸಿರುವ ಫಲಕದ ಬಳಿಯೇ ವಾಹನಗಳನ್ನು ನಿಲುಗಡೆ ಮಾಡಿ ನಿಯಮಗಳನ್ನು ಮುರಿಯುವುದೇ ಅಭ್ಯಾಸವಾಗಿದೆ. ನಗರದ ಸೌಂದರೀಕರಣ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆದರೂ ವಾಹನ ನಿಲುಗಡೆಗೆ ಸಮರ್ಪಕ ಯೋಜನೆ ರೂಪಿಸಲು ಸಾಧ್ಯವಾಗದಿರುವುದು ವಿಪರ್ಯಾಸ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8131196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, UPVC ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ವೃದ್ಧ ದಂಪತಿಗಳು ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ವೃದ್ಧರಿಬ್ಬರ ಸಾವಿಗೆ ಕಾರಣವೇನು ಎಂಬುದು ಇನ್ನೂ ನಿಗೂಢವಾಗಿದೆ.
ಅದು ಆತ್ಮಹತ್ಯೆಯೋ ಅಥವಾ ಇತರೆ ಕಾರಣವೋ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ಬಾಡಿಗೆ ಮನೆಯೊಂದರಲ್ಲಿ ವೃದ್ಧ ದಂಪತಿಗಳು ಶವವಾಗಿ ಪತ್ತೆಯಾಗಿರುವ ಘಟನೆ ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ನಡೆದಿದ್ದು, ಇವರ ಸಾವಿಗೆ ಕಾರಣವೇನು ಎಂಬುದು ಇನ್ನೂ ನಿಗೂಢವಾಗಿದೆ. ಇದೇ ತಾಲೂಕಿನ ಜಂಗಾಲಹಳ್ಳಿ ಮೂಲದ 70 ವರ್ಷದ ಅಶ್ವತ್ಥಪ್ಪ ಮತ್ತು ಅವರ ಪತ್ನಿ 60 ವರ್ಷದ ಹನುಮಕ್ಕ ಮೃತ ದಂಪತಿಗಳಾಗಿದ್ದು, ಇವರು ಮೂಲತಃ ಜಂಗಾಲಹಳ್ಳಿಯವರಾಗಿದ್ದು ಪೂಲಂಪಲ್ಲಿ ಗ್ರಾಮದಲ್ಲಿ ಬಾಡಿಗೆ ಮನೆ ಪಡೆದು ಜೀವನ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಆದರೆ ಇಂದು ಇಬ್ಬರು ಶವವಾಗಿ ಪತ್ತೆಯಾಗಿದ್ದಾರೆ. ಈ ವೃದ್ಧ ದಂಪತಿಗಳು ವಾಸವಿದ್ದ ಮನೆಯ ಬಾಗಿಲು ಕಳೆದ ಕೆಲ ದಿನಗಳಿಂದ ತೆಗೆಯದಿರುವುದನ್ನು ಗಮನಿಸಿದ ಅಕ್ಕಪಕ್ಕದ ನಿವಾಸಿಗಳು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. మీకెట్లా తెలుసా ఇట్లా అయింది? సార్ ఫోన్ చేయండి వేరే వాళ్ళు కానీ ఏమైనా చూస్తామని వస్తే వచ్చేప్పటికి కిటికీలా ఓపెన్ చేయండి ఇద్దరు చూస్తే కిటికీలా వాటికి కనపడతా ఉండే వాటికి ఏంది అని ಬೇರೆ ಮನೆಗೆ ನಮ್ಮೂರಲ್ಲೇ ನಾ ಮನ್ಯಾಗ ಸರಿಯಾಗಿಲ್ಲ ನಿಮ್ಮ ಮನೆ ಸ್ವಲ್ಪ ಸೇರ್ತೀವಿ ಆಮೇಲೆ ಮನೆ ತಗೊಂತೀನಿ ಅದು ಬಾಡಿಗೆ ಬಂದಿದ್ರ ನಿಮ್ಮ ಮನೆಗೆ ಇದು ಅದೇ ಬಿಟ್ಟು ಹೇಳ್ತೀವಿ. ಇನ್ನೆಂತ ಏನು ತೊಂದರೆ ಇಲ್ಲ, ಯಾರು ಏನು ಸಾಲದವ್ರು ಬರಲಿಲ್ಲ, ಸಾಲದವ್ರ ಕಡೆಲ್ಲ ಕಿರಿಕಿಳೇನಿಲ್ಲ. ಅವ್ರ ಪಡೆಗೆ ಅವ್ರು ಪೂಜೆಗಳು ಮಾಡ್ಕೊಡೋ ಮನೆಯಲ್ಲಿ ಚೆನ್ನಾಗಿದ್ರು. ಅದೇನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ವಿಷಯ. ದೊಡ್ಡ ಮಗಳು ಪಾಪ ಸಪೋರ್ಟ್ ಮಾಡೋದು, ದುಡ್ಡು ಪ್ರಾಬ್ಲಮ್ ಇತ್ತು. ಆಮೇಲೆ ಪಾಪ ಗೊತ್ತಲ್ಲ, ಆಮೇಲೆ ತುಂಬ ಸಪೋರ್ಟ್ ಮಾಡೋದು. ನನಗೂ ಒಂದು 2 ಸಲ ಹೇಳಿದ್ರು, ಅಣ್ಣ ನಾನು ಬಾಡಿಗೆ ಬೇಡ ಕೊಡ್ತೀನಿ, ಮಕ್ಕಳು ಕೇಳಬೇಡ, ಅಲ್ಲಿ ಹೋಗಮ್ಮ ಅವರೇ ಕೊಡ್ತಾರೆ ಇಲ್ಲ ಅಂತ ಈ ಥರ ವಿಶ್ವಾಸ ಇದ್ವು, ಏನಿಲ್ಲ. ಪರಿಣಾಮ ಇಂದು ಬೆಳಗ್ಗೆ ಪೊಲೀಸರು ಆಗಮಿಸಿ ಮನೆಯ ಬಾಗಿಲು ಮುರಿದು ಒಳ ಪ್ರವೇಶಿಸಿದ್ದು, ವೃದ್ಧ ದಂಪತಿಗಳು ಶವವಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರ ಕಾರಣವೇನು ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದು ಆರ್ಥಿಕ ಸಂಕಷ್ಟವೋ ಅಥವಾ ಕೌಟುಂಬಿಕ ಕಲಹಗಳ ಕಾರಣಗಳೋ ಎಂಬ ಕುರಿತು ಪೊಲೀಸರ ತನಿಖೆ ಮುಂದುವರೆದಿದೆ. ಸತೀಶ್ ಬಾಬುಗೆ ಸಿಟಿವಿ ನ್ಯೂಸ್ ಗುಡಿಬಂಡೆ. ಚೆನ್ನಾಗಿರ್ಬೇಕು ಅಂತ ತಗೊಂಡ್ಬಂದಿರ್ಬೇಕು ಸರ್. ನಾನು ನೀವು ನಮ್ಮ ಮುಂದೆ ಕೋಲಾರದಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ನಗರದ ಪ್ರದಕ್ಷಿಣೆ ಮಾಡಿದರು. ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಅಭಿನಂದಿಸಿದರು. ಕೋಲಾರದಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ನಗರ ಪ್ರದಕ್ಷಿಣೆ ಮಾಡಿದರು. ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಅಭಿನಂದಿಸಿದರು. ಹೆಲ್ಮೆಟ್ ಧರಿಸದ ಸವಾರರ ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ. ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕಂತೇಳಿ ಈ ದಿನ ಇಡೀ ಕೋಲಾರಾದ್ಯಂತ ಹೆಲ್ಮೆಟ್ ಕಾರ್ಯಾಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ಸ್ವಾಗತಕರ. ಏನು ನಾಗರಿಕರು ಬಹಳ ಸುರಕ್ಷಿತವಾಗಿ ಬದುಕಬೇಕು, ರಸ್ತೆ ಅಪಘಾತಗಳು ಕಡಿಮೆ ಮಾಡಬೇಕಂತ ಉದ್ದೇಶದಿಂದ ಬಹಳಷ್ಟು ಪ್ರಯತ್ನಗಳು ಮಾಡಿ ಈ ದಿನ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತ ಸೇರಿದಂತೆ ಹಲವು ಕಡೆ ಪೊಲೀಸರಿಂದ ಬೈಕ್ಗಳು ವಶಕ್ಕೆ ಪಡೆಯಲಾಗಿದೆ. ಇನ್ನು ಹೆಲ್ಮೆಟ್ ಖರೀದಿಸಿ ಬಳಿಕ ಬೈಕ್ ತೆಗೆದುಕೊಳ್ಳುವಂತೆ ಪೊಲೀಸರು ಸೂಚಿಸುತ್ತಿದ್ದಾರೆ. ಹೆಲ್ಮೆಟ್ ಧರಿಸದ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸ್ ಮೈದಾನಕ್ಕೆ ರವಾನೆ ಮಾಡಲಾಗುತ್ತಿದೆ. ಈವರೆಗೂ 20ಕ್ಕೂ ಹೆಚ್ಚು ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಅಗತ್ಯ ಕೊಠಡಿಗಳಿರಬೇಕು ಎಂದು ಶಾಸಕ ಧೀರಜ್ ಮುನಿರಾಜು ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಪಿಂಡಕೂರ ತಿಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ
ಲೀಸನ್ ಎನರ್ಜಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಾಣವಾದ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಪಿಂಡಕುರತಿಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೀಸನ್ ಎನರ್ಜಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಾಣವಾದ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಸ್ಮಾರ್ಟ್ ಕ್ಲಾಸ್, ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಹೀಗೆ ಮೂಲಸೌಕರ್ಯ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ ಅನುಕೂಲವಾಗುತ್ತದೆ. ಗ್ರಾಮಾಂತರ ವಿದ್ಯಾರ್ಥಿಗಳು ನಗರ ವಿದ್ಯಾರ್ಥಿಗಳಿಗಿಂತ ಬುದ್ಧಿವಂತರಾಗಿದ್ದು ಅವಕಾಶ ವಂಚಿತರಾಗಿರುವುದು ಸಮಸ್ಯೆಗೆ ಕಾರಣವಾಗಿದೆ. ಶಾಸಕರ ಅನುದಾನದಲ್ಲಿ ಹೆಚ್ಚಿನ ಪಾಲನ್ನು ಶೈಕ್ಷಣಿಕ ಪ್ರಗತಿಗೆ ಮೀಸಲಿಡಲು ಬದ್ಧವಾಗಿದ್ದೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಕೊಠಡಿಗಳ ನಿರ್ಮಿಸಿಕೊಟ್ಟ ಲಿಸನ್ ಎನರ್ಜಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಮಾನವ ಸಂಪನ್ಮೂಲಾಧಿಕಾರಿ ಮಮತಾ, ಲಲಿತಾ, ಎಸ್ಸೆರ್ಲಾ ಪ್ರೈವೇಟ್ ಲಿಮಿಟೆಡ್ ಡಿಎಂ ಪ್ರಮೋದ್, ಪೂರ್ಣಿಮಾ, ಮುಖ್ಯ ಶಿಕ್ಷಕಿ ಪದ್ಮಾವತಮ್ಮ, ಶಿಕ್ಷಕಿಯರಾದ ಕಾಂತಮ್ಮ, ಅನ್ನಪೂರ್ಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜಶೇಖರ್ ಮತ್ತಿತರರು ಹಾಜರಿದ್ದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ಪೊಲೀಸರು ರಸ್ತೆಗಿಳಿದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ಪೊಲೀಸರು ರಸ್ತೆಗಿಳಿದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಹೆಲ್ಮೆಟ್ ಧರಿಸದ ವಾಹನ ಸವಾರರ ಬೈಕುಗಳಿಗೆ ದಂಡ ವಿಧಿಸುವ ಜೊತೆಗೆ ಜಪ್ತಿ ಮಾಡಲಾಗುತ್ತಿದೆ. ಹೆಲ್ಮೆಟ್ ಧರಿಸದಿರುವುದು ಸಂಚಾರ ನಿಯಮದ ಉಲ್ಲಂಘನೆಯಾಗಿದೆ. ಕುಟುಂಬದ ಅವಶ್ಯಕತೆಗಳಿಗೆ ಬೈಕ್ ಮುಖ್ಯವಾಗಿದೆ ಎಂದು ನಿಯಮ ಉಲ್ಲಂಘಿಸಿದ್ದ ಕೆಲ ಸವಾರರು ಪೊಲೀಸರಿಗೆ ಮನವಿ ಮಾಡಿದರು. ಪೊಲೀಸರ ಈ ಕಡ್ಡಾಯ ಕ್ರಮವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಕಳೆದ 1 ತಿಂಗಳಿಂದಲೂ ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಪೊಲೀಸರು ಮನವಿ ಮಾಡುತ್ತಿದ್ದರು. ಮನವಿಗಳಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇಂದು ಪೊಲೀಸರು ಹೆಲ್ಮೆಟ್ ಧರಿಸದ ಬೈಕ್ ಸವಾರರ ವಿರುದ್ಧ ಸಮರ ಸಾರಿದ್ದಾರೆ. ಪ್ರತಿ ನಾಗರಿಕನ ಸುರಕ್ಷತೆಯೇ ಮುಖ್ಯ. ಹೆಲ್ಮೆಟ್ ಧರಿಸುವುದರಿಂದ ರಸ್ತೆ ಅಪಘಾತಗಳಲ್ಲಿ ಆಗಬಹುದಾದ ತೀವ್ರ ಗಾಯಗಳನ್ನು ತಪ್ಪಿಸಬಹುದು ಎಂದು ಪೊಲೀಸರು ತಿಳಿಸಿದರು. ಕೋಲಾರ ಜಿಲ್ಲೆಯಾದ್ಯಂತ ಸಂಚಾರಿ ಪೊಲೀಸರು ಈ ಕಠಿಣ ಕ್ರಮವನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ ಎಂದು ಈ ಮೂಲಕ ಮನವಿ ಮಾಡಲಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ರೈತರಿಗೆ 50,000 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಆಗ್ರಹಿಸಿ ಡಿಸೆಂಬರ್ 11ರಂದು ಬೆಳಗಾಂ ಅಧಿವೇಶನ ಚೆಲೋ ನಡೆಸಲಾಗುತ್ತಿದೆ ಎಂದು ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಹೇಳಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್, ಬೆಳಗಾಂ ಗುರ್ಲಾಪುರ ಹೋರಾಟ ನಡೆದ ಮೇಲೆ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುತ್ತಿದೆ. ಡಿಸೆಂಬರ್ 11ರಂದು ಬೆಳಗಾಂ ಅಧಿವೇಶನ ಚೆಲೋ ಹಮ್ಮಿಕೊಳ್ಳಲಾಗಿದೆ. ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಾರೆ. ಸರ್ಕಾರಕ್ಕೆ ಹಕ್ಕೊತ್ತಾಯಗಳನ್ನು ಮಂಡನೆ ಮಾಡುತ್ತಿದ್ದೇವೆ.
ರಾಜ್ಯದಲ್ಲಿ 224 ಶಾಸಕರು, 28 ಸಂಸದರು ಇದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತರ ಪರವಾಗಿ ವಿಚಾರಗಳನ್ನು ಮಂಡನೆ ಮಾಡದೆ ರೈತರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಬೇಕು ಎಂದರು. 224 ಶಾಸಕರಿಗೂ ಹಕ್ಕೊತ್ತಾಯ ಪತ್ರಗಳನ್ನು ಕೊಡುತ್ತಿದ್ದೇವೆ. ಹಕ್ಕೊತ್ತಾಯ ಪತ್ರದ ಆಧಾರದ ಮೇಲೆ ಶಾಸಕರು ಚರ್ಚೆ ಮಾಡಬೇಕು. ಪ್ರತಿ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ ಹೋರಾಟ ಮಾಡುತ್ತಿದ್ದೇವೆ. ಗುರ್ಲಾಪುರ ಹೋರಾಟದಲ್ಲಿ ಕಬ್ಬಿಗೆ 3,300 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ದಕ್ಷಿಣ ಭಾಗದ ಕಬ್ಬಿಗೆ ಇನ್ನೂ ಬೆಲೆ ನಿಗದಿ ಮಾಡಿಲ್ಲ. ಬೆಳಗಾಂನಲ್ಲಿ ಮಾಡಿರುವ ರೀತಿಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡಬೇಕು. ಯಾವುದೇ ಸರ್ಕಾರ ಬಂದರೂ ಹಸಿರು ಶಾಲು ಹಾಕಿಕೊಂಡು ರೈತರ ಪರವಾಗಿದ್ದೇವೆ ಎಂದು ಹೇಳುವುದು ವಾಡಿಕೆಯಾಗಿದೆ ಎಂದರು. ಇದೇ ಡಿಸೆಂಬರ್ 11ನೇ ತಾರೀಕು ಗುರುವಾರ ಬೆಳಗಾಂ ಅಧಿವೇಶನ ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋಂಥದ್ದು. ಅಲ್ಲಿಗೆ ಕನಿಷ್ಠ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಸರ್ಕಾರಕ್ಕೆ ರೈತರ ಒತ್ತಾಯ ಮಂಡನೆ ಮಾಡ್ತಾ ಇದ್ದೀವಿ. ನೀವು 224 ಜನ MLAಗಳಿದ್ರಿ, MP ಗಳಿದ್ರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತರ ಪರವಾಗಿ ವಿಚಾರಗಳನ್ನ ಮಂಡನೆ ಮಾಡ್ದೇ ನೀವು ಅಧಿವೇಶನಗಳಲ್ಲಿ ಏನೋ ಬೆಂಗಳೂರಿಗೆ ಒಂದಷ್ಟು ದಿನ ಅಥವಾ ಬೆಳಗಾಂಗೆ ಒಂದಷ್ಟು ದಿನ ಪಿಕ್ನಿಕ್ ಹೋದಂಗೆ ಆಗಬಾರ್ದು. ರೈತರ ಸಮಸ್ಯೆಗಳನ್ನ ನೀವು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ 224 MLAಗಳಿಗೂ ಕೂಡ ನಾವು ಮನವಿ ಹಕ್ಕೊತ್ತಾಯ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಹಕ್ಕೊತ್ತಾಯ ಪತ್ರದ ಮೇಲೆ ಅಧಿವೇಶನದಲ್ಲಿ ನೀವು ರೈತರ ಪರವಾಗಿ ಚರ್ಚೆ ಮಾಡಬೇಕು. ಕನಿಷ್ಠ ರೈತರ ರಕ್ಷಣೆಗೆ ಮತ್ತು ಬೆಳೆಗಳ ರಕ್ಷಣೆಗೆ 50,000 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಬೆಳಗಾಂ ಅಧಿವೇಶನ ಚಲೋ ನಡೆಸಲಾಗುತ್ತಿದೆ. ಮೈಸೂರು ಮತ್ತು ಚಾಮರಾಜನಗರ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲ ನಾಗರಾಜಯ್ಯ, ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ತಾಲೂಕು ಉಪಾಧ್ಯಕ್ಷ ದೊಡ್ಡೇಗೌಡ, ಮಹಿಳಾ ಸಂಘದ ಅಧ್ಯಕ್ಷೆ ಶ್ವೇತಾ, ಸೋಮಣ್ಣ, ರವಿ, ಮಹದೇವನಾಯಕ ಸೇರಿದಂತೆ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ವೈಫಲ್ಯದಿಂದ ದೇಶದಲ್ಲಿ ರಸಗೊಬ್ಬರ ಬೆಲೆ ದುಪ್ಪಟ್ಟು, ರೈತ ಕೃಷಿಗೆ ನೀಡುತ್ತಿರುವ ಸಹಾಯಕಧನ ಕಡಿತ, ಆಹಾರ ಉತ್ಪಾದನೆ ಕುಂಠಿತವಾಗುತ್ತಿದೆ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಸರ್ಕಾರಗಳ ವೈಫಲ್ಯದಿಂದ ಸಾಂಪ್ರದಾಯಿಕ ಕೃಷಿ ಮಾಯವಾಗುತ್ತಿದೆ ಎಂದು ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ PR ಸೂರ್ಯನಾರಾಯಣ ಆರೋಪಿಸಿದರು. ಗುಡಿಬಂಡೆ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪ್ರಾಂತ ರೈತ ಸಂಘದಿಂದ ಏರ್ಪಡಿಸಿದ್ದ 8ನೇ ತಾಲೂಕು ಸಮ್ಮೇಳನದಲ್ಲಿ ಮಾತನಾಡಿದ ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ PR ಸೂರ್ಯನಾರಾಯಣ ಅವರು, ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿ ಕೃಷಿ ಉತ್ತೇಜಿಸಲು ರೈತರಿಗೆ ಸಹಾಯಧನ ನೀಡಬೇಕು ಎಂದರು. ರೈತಪರ ಡಾಕ್ಟರ್ ಸ್ವಾಮಿನಾಥನ್ ವರದಿಯಲ್ಲಿ ಹಾಲಿನ ದರ ಕನಿಷ್ಠ 50 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ವರದಿಯಲ್ಲಿದೆ. ರೈತರ ಪರ ಉಳುವವನಿಗೆ ಭೂಮಿ ಸಿಗುತ್ತಿಲ್ಲ ಎಂದರು. ಏನು ಇಂದಿನ 3 ವರ್ಷಗಳ ಕಾಲ ನಮ್ಮ ಏನು ಕೆಲವು ಕಾರಣಗಳಿಂದ ನಮ್ಮ ಸಂಘಟನೆಯಲ್ಲಿ ಕೆಲವು ನ್ಯೂನತೆಗಳ ಕಾರಣಗಳಿಂದ ನಾವು ಒಂದು ಕೆಲವು ಹೋರಾಟಗಳನ್ನು ನಡೆಸಲಿಕ್ಕೆ ನಮ್ಮ ತಾಲೂಕಿನಲ್ಲಿ ಆಗಲಿಲ್ಲ. ಆದರೂ ಕೂಡ ನಮ್ಮ ಏನು ಕೆಲವು ಹೋರಾಟಗಳು ಹಾಲಿನ ದರ ಇರಬಹುದು, ಮತ್ತೆ ಬೇರೆ ಬೇರೆ ಏನು ಕೃಷಿ ನೀತಿಗಳ ವಿರುದ್ಧ ಹೋರಾಟಗಳು ನಡೀಬೋದು, ರಾಜ್ಯ ಸಂಸ್ಥೆ ಕರೆಯ ಬೇರೆ ಕೆಲವೊಂದು ಹೋರಾಟಗಳನ್ನು ನಾವು ನಡೆಸಿದ್ವಿ. ಆದರೆ ಸಾಕಾಗಲಿಲ್ಲ. ನಾವು ಯಾವ ರೀತಿಯಲ್ಲಿ ಹೋರಾಟ ನಡೆಸಬೇಕು, ರೈತ ಸಂಘಟನೆಯಾಗಿ ರೈತರ ಸಮಸ್ಯೆಗಳನ್ನು ತಗೊಂಡು ಯಾವ ರೀತಿಯಲ್ಲಿ ನಾವು ಮುಂದೆ ನಮ್ಮ ರೈತರ ಒಂದು ಸಮಸ್ಯೆಗಳನ್ನು ಉತ್ತಮವಾಗಿ ನಾವು ಹೋರಾಟ ಮಾಡಬೇಕಾಗಿತ್ತು, ಆ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಲಿಲ್ಲ. ಆದ್ರಿಂದ ಈಗ ನಾವು ಏನು ಇಲ್ಲಿ ನಾವು ಸೇರ್ತಕ್ಕಂಥ ಸಂಗಾತಿಗಳು ನಾವು ಏನೋ ಒಂದು ಇಲ್ಲಿ ನಡೆಸ್ತಾ ಇದ್ದೀವಿ. ಮುಂದಿನ 3 ವರ್ಷಗಳ ಕಾಲ ನಾವು ಯಾವ ರೀತಿಯಲ್ಲಿ ಒಂದು ಹೊಸ ಸಂಸ್ಥೆಯಲ್ಲಿ ಬಂದು ನಾವು ಒಂದು ರೈತರ ಒಂದು ಕಷ್ಟಗಳನ್ನು ಗುಡಿಬಂಡೆ ತಾಲೂಕಿನಲ್ಲಿ ನಾವು ಎದುರಿಸುವುದಕ್ಕೆ ಮತ್ತು ಹೋರಾಟಗಳು ನಡೆಸುವುದಕ್ಕೆ ನಾವು ಒಂದು ಚರ್ಚೆ ಮಾಡಿ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ತೀವಿ. ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಗಣಿಸಿ ಸಂಘಟನೆಯನ್ನು ಸ್ಥಳೀಯವಾಗಿ ಗ್ರಾಮ ಘಟಕವನ್ನು ರಚಿಸಿ ರೈತರ ಸಾಗುವಳಿ ಚೀಟಿ, ಪಡಿತರ ಚೀಟಿ, ನೀರಾವರಿ ಯೋಜನೆಗಳ ಜಾರಿಗಾಗಿ ಬಡವರಿಗೆ ನಿವೇಶನಗಳು ಸೇರಿದಂತೆ ರೈತರ ಕಷ್ಟಗಳಿಗೆ ಸ್ಪಂದಿಸಲು ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವೇಶ ದ್ವಾರದಲ್ಲಿ ಡಿವೈಡರ್ ಅಳವಡಿಕೆಯಲ್ಲಿರುವ ಲೋಪದಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಹನಗಳು ಜಖಂಗೊಂಡಿವೆ. ಈ ಕುರಿತು ಸಾರ್ವಜನಿಕ ಕಾಮಗಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ನೀಲಟೂರು ಗ್ರಾಮದ ಚಂದ್ರಶೇಖರ್ ಎಂಬುವವರು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ. ಶ್ರೀನಿವಾಸಪುರ ಪಟ್ಟಣಕ್ಕೆ ಪ್ರವೇಶಿಸುವ ರಸ್ತೆಯಲ್ಲಿ ಅಳವಡಿಸಿರುವ ಡಿವೈಡರ್ಗಳು ಬಹಳ ಚಿಕ್ಕದಾಗಿವೆ. ಈ ಡಿವೈಡರ್ ಬಳಿ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದು ಅಪಘಾತಗಳಿಗೆ ಮೂಲ ಕಾರಣವಾಗಿದೆ. ಪಟ್ಟಣಕ್ಕೆ ಹೊಸದಾಗಿ ಬರುವ ವಾಹನ ಸವಾರರಿಗೆ ರಸ್ತೆಯ ಮಧ್ಯದಲ್ಲಿರುವ ಈ ಚಿಕ್ಕ ಡಿವೈಡರ್ ಸರಿಯಾಗಿ ಗೋಚರಿಸದೆ ರಾತ್ರಿ ವೇಳೆಯಲ್ಲಿ ಮತ್ತು ಕಡಿಮೆ ಬೆಳಕಿನಲ್ಲಿ ಬಹಳಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಅನೇಕ ವಾಹನಗಳು ಡಿವೈಡರ್ಗೆ ಡಿಕ್ಕಿ ಹೊಡೆದು ಜಖಂಗೊಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಪಿಡಬ್ಲ್ಯೂಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನೀಲೇಟೂರು ಗ್ರಾಮದ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರು ಆಗಿರುವ ಚಂದ್ರಶೇಖರ್ ಅವರು ಮಾತನಾಡಿ, ಮದನಪಲ್ಲಿ ರಸ್ತೆಯ ಮೂಲಕ ಪಟ್ಟಣಕ್ಕೆ ಆಗಮಿಸುವ ಸ್ಥಳದಲ್ಲೂ ಇದೇ ಸಮಸ್ಯೆ ಇದೆ. ಇಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದು ವಾಹನ ಸವಾರರು ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದಾದರೂ ಪ್ರಾಣಾಪಾಯ ಸಂಭವಿಸುವುದಕ್ಕೂ ಮೊದಲು ಸೂಚನಾ ಫಲಕಗಳನ್ನು ಅಳವಡಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಾನು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದೇನೆ ಎಂದು ತಿಳಿಸಿದರು. 2-3 ವರ್ಷ ಆಯಿತು ಆ ಥರ ಅಲ್ಲಿಂದ ಪ್ರಾಬ್ಲಮ್ ಆಗಿ ಅಲ್ಲಿ ಒಂದು ಲೈಟ್ ಹಾಕಿದ್ರು. ಸೆಂಟ್ರಲ್ಲಿ ಲೈಟ್ ಆಗಿ ಲೈಟ್ ಕಂಬ ಇದ್ದು ಅದರಿಂದ ಮುಂಚೆ ಒಂದು ಏನೋ ಡಿವೈಡರ್ ಇತ್ತು. ಅದು 3 ವರ್ಷದ ಕೆಳಗಡೆ ಒಂದು ಲಾರಿ ಆಕ್ಸಿಡೆಂಟ್ ಬಿದ್ದು ಅದು ಬಿದ್ದೋಯ್ತು. ಏನೋ ಲೈಟ್ ಕಂಬ ಬಿದ್ದೋದ್ಮೇಲೆ ಅವತ್ತಿಂದ ಆ ಲೈಟ್ ಕಂಬ 6 ತಿಂಗಳ ಕಾಲ ಅಲ್ಲೇ ಬಿದ್ದಿತ್ತು. ಅದಾದಮೇಲೆ ಇವಾಗ ಅದು ತೆಗೆದಿದ್ದು ಕೂಡ ಅದಕ್ಕೆ ಫೋಟೋ ತೆಗೆದಿದ್ದೀನಿ ರಾತ್ರಿ ನಾನು. ಅದೇನಾಗ್ತಾ ಇದೆ, ಸುಮಾರು 3 ವರ್ಷದಿಂದ ಎಷ್ಟು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಇದುವರೆಗೆ ಯಾವುದೇ ಡಿಪಾರ್ಟ್ಮೆಂಟ್ ಇದುವರೆಗೆ ಸುಮಾರು 4-5 ತಿಂಗಳ ಕೆಳಗಡೆ ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ. ಏನೋ ಒಂದು ಲಾರಿ ಆಕ್ಸಿಡೆಂಟ್ ಆದಾಗ ಅವತ್ತು ಸ್ಪಾಟಲ್ಲಿ ನಾನಿದ್ದೆ. ಅದನ್ನು ತೆಗೆದು ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲೇ ಹಾಕಿದ್ದೆ. ಅದು ಎಲ್ಲರಿಗೂ ಅಟ್ಯಾಚ್ ಮಾಡಿದ್ದೆ ಇವ್ರಿಗೆಲ್ಲನೂ. ಆದರೂ ಕೂಡ ಯಾವುದೇ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಯಾರೂ. ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನ ಇದೆ, ಅವ್ರ ಸೋಮಾರಿತನ ಇದೆ. ಯಾಕೆಂದರೆ ಅವರು ಈಗ ತಗೊಳ್ತಾ ಇರೋ ಸಂಬಳಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ. ಇವರು ಏತಕ್ಕಾಗಿ ಏನು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಿರುದ್ಧ ಈಗ ನಾನು ಒಬ್ಬನೇ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಅಪಘಾತಗಳನ್ನು ತಡೆಯಲು ಡಿವೈಡರ್ಗಳನ್ನು ಎತ್ತರ ಮಾಡುವುದು ಅಥವಾ ದೊಡ್ಡ ಗಾತ್ರದ ಸೂಕ್ತ ಸೂಚನಾ ಫಲಕಗಳನ್ನು ತಕ್ಷಣವೇ ಅಳವಡಿಸುವ ಅಗತ್ಯವಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗ್ರಾಮಾಂತರ ಠಾಣೆ ಪೊಲೀಸರು ಕೊಲೆ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರದ ಸೀಪುರ ಗ್ರಾಮದಲ್ಲಿ ವೃದ್ಧನ ಬರ್ಬರ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ದೀಕ್ಷಿತ್ ಗೌಡ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ಊಹಳ್ಳಿ ನಿವಾಸಿಯಾಗಿರೋ ಆರೋಪಿ ದೀಕ್ಷಿತ್ ಗೌಡ ನವೆಂಬರ್ 24ರಂದು 75 ವರ್ಷದ ವೆಂಕಟರಾಮಪ್ಪ ಎಂಬಾತನನ್ನ ದೊಣ್ಣೆಯಿಂದ ಹೊಡೆದು ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ ಆರೋಪ ಎದುರಿಸುತ್ತಿದ್ದಾನೆ. ಸಾಲ ತೀರಿಸಲು ಹಣವಿಲ್ಲದೆ ವೃದ್ಧನ ಕೊಲೆಗೈದು ಹಣ, ಒಡವೆ ಕದ್ದು ಆರೋಪಿ ಪರಾರಿಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಕ್ಕಳಲ್ಲಿ ವ್ಯಾಪಾರಿ ಮನೋಭಾವ ಬೆಳೆಸುವುದು ಸೇರಿದಂತೆ ವಸ್ತುಗಳನ್ನು ಖರೀದಿಸುವಾಗ ಕಲಿಯಬೇಕಾದ ಮಾಪನಗಳನ್ನು ಪ್ರಾಯೋಗಿಕವಾಗಿ ಮಕ್ಕಳಲ್ಲಿ ಕಲಿಸಲು ಮಕ್ಕಳ ಸಂತೆ ಸಹಕಾರಿಯಾಗಿದೆ ಎಂದು ಪ್ರಾಂಶುಪಾಲ ಆರ್ ಮಹಾದೇವ್ ಹೇಳಿದರು. ಶಿಡ್ಲಘಟ್ಟ ಹೊರವಲಯದ ಹನುಮಂತಪುರ ಗೇಟ್ ಬಳಿ ಇರುವ BGS ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ಸಂತೆಯಲ್ಲಿ ಅವರು ಮಾತನಾಡಿದರು. ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಸಂಬಂಧಿ ಬೋಧನೆ ನೀಡಿದರೆ ಸಾಲದು, ಬದಲಿಗೆ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಜೀವನದ ಮೌಲ್ಯಗಳನ್ನು ಕಲಿಸಬೇಕು. ತಮ್ಮ ಪೋಷಕರ ಕಷ್ಟ ಸುಖಗಳು ಮಕ್ಕಳಿಗೆ ತಿಳಿಯಬೇಕು. ಹೊರಗಿನ ಜಗತ್ತಿನಲ್ಲಿ ಜೀವನ ಹೇಗೆ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿಸುವ ಉದ್ದೇಶದಿಂದ ಮಕ್ಕಳ ಸಂತೆ ಆಯೋಜಿಸಿದ್ದು, ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿರುವ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಸಂತೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಖರೀದಿಸುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಎಂದರು. ಶ್ರೀನಿವಾಸಪುರದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಜಿ ಸ್ಪೀಕರ್ ಕಾಂಗ್ರೆಸ್ ನಾಯಕ KR ರಮೇಶ್ ಕುಮಾರ್ ಅವರು ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಜೆಡಿಎಸ್ ಶಾಸಕ GK ವೆಂಕಟಶಿವಾರೆಡ್ಡಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ವಿರೋಧಿಸಿದರೂ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸುವುದಿಲ್ಲ ಎಂದು ಅವರು ರಮೇಶ್ ಕುಮಾರ್ ಅವರಿಗೆ ಸವಾಲು ಹಾಕಿದರು. ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೆಂಕಟಶಿವಾರೆಡ್ಡಿ ಅವರು, ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ನಡೆಯದಂತೆ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸುತ್ತಿದ್ದಾರೆ. ಸರ್ಕಾರ ಇದೆ ಎಂದು ಮುಖ್ಯಮಂತ್ರಿಗಳ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಎಂದು ಕಿಡಿಕಾರಿದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿದ HIV ಸೋಂಕಿತರು. ತಿಂಗಳಿಗೆ 20ಕ್ಕೂ ಹೆಚ್ಚು HIV ಸೋಂಕಿನ ಪ್ರಕರಣ ಪತ್ತೆ. ಅತಿ ಹೆಚ್ಚು ಯುವಕ ಯುವತಿಯರಲ್ಲಿ HIV ಸೋಂಕು. ಮಾರುಕಟ್ಟೆಯಲ್ಲಿ ಸೇಬಿಗಿಂತ ದುಬಾರಿಯಾದ ಟೊಮ್ಯಾಟೊ ಬೆಲೆ. ಕಳೆದ 1 ವರ್ಷದಿಂದ ಬೆಲೆ ಇಲ್ಲದ ಟೊಮ್ಯಾಟೊ ಇದೀಗ ಬೆಲೆ ಏರಿಕೆಯತ್ತ. ಟೊಮ್ಯಾಟೊ ಬೆಳೆದ ರೈತರಿಗೆ ಖುಷಿ, ಗ್ರಾಹಕರ ಜೇಬಿಗೆ ಕತ್ತರಿ. ಚಿಕ್ಕಬಳ್ಳಾಪುರದಲ್ಲಿ ರಾತ್ರೋರಾತ್ರಿ ಖಾಸಗಿ ಜಮೀನಿನಲ್ಲಿನ ಮಣ್ಣು ಕದ್ದೊಯ್ದ ಖದೀಮರು. ಓಂಕಾರೇಶ್ವರ ಮಠದ ಜಾಗದಲ್ಲಿ ರಾತ್ರಿ ವೇಳೆ ಮರಳು ದಂಧೆ. ನೂರಾರು ಟಿಪ್ಪರ್ ಮರಳು ಸಾಗಿಸಿದರೂ ಗಮನ ಹರಿಸೋರೇ ಇಲ್ಲ. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆಗೆ ಬಿಸಿ ಮುಟ್ಟಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ನಿಷೇಧಿತ ಜಾಗದಲ್ಲಿ ನಿಲ್ಲಿಸಿದ ಕಾರು ಬೈಕ್ ಮಾಲೀಕರಿಗೆ ಬಿತ್ತು ದಂಡ. ಜಿಲ್ಲಾ ಕೇಂದ್ರದಲ್ಲಿ ವಾಹನ ನಿಲುಗಡೆಗಿಲ್ಲ ಜಾಗ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.